ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈ ಕ್ಷಣವನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಈಗ ಕೇಳಲಿರುವುದು ನಿಮ್ಮ ಜೀವನದ ಒಂದು ತಿರುವು ಬಿಂದು. ನಿಮ್ಮ ಭಾಗ್ಯವು ಬಾಗಿಲು ತಟ್ಟುತ್ತಿರುವ ಸಮಯ ಇದು. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿವೆ. ನೀವು ಹಲವು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳು, ನೋವುಗಳು, ನಿರಾಸೆಗಳು ಇವೆಲ್ಲವೂ ಈಗ ಒಂದು ಅಂತ್ಯಕ್ಕೆ ಬರುತ್ತೆ. ಯಾಕೆಂದರೆ ದೇವರು ನಿಮ್ಮ ಮೇಲೆ ಕಣ್ಣು ಹಾಕಿದ್ದಾನೆ. ನಿಮ್ಮ ಸಹನೆಯ ಪರೀಕ್ಷೆ ಮುಗಿದಿದೆ. ಮೇಷರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಅಗ್ನಿ ತತ್ವದವರಾಗಿದ್ದೀರಿ. ನಿಮ್ಮೊಳಗೆ ಒಂದು ಅದ್ಭುತ ಶಕ್ತಿ ಇದೆ. ಆದರೆ ಆ ಶಕ್ತಿ ಇಷ್ಟು ದಿನ ಮೌನವಾಗಿತ್ತು. ಈಗ ಅದು ಜಾಗೃತ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಸಂಕೇತ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಅದು 3 ಬೆಳ್ಳಿ ಪಾತ್ರೆಗಳ ರೂಪದಲ್ಲಿ ಇರಬಹುದು, ಅಥವಾ 3 ಬಾರಿ ಪುನರಾವರ್ತನೆಯಾಗುವ ಒಂದು ಚಿಹ್ನೆ ಆಗಿರಬಹುದು. ಈ ಸಂಕೇತವನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಅದೃಷ್ಟದ ದ್ವಾರ ತೆಗೆದುಕೊಳ್ಳುವ ಸಂಕೇತ. ನಿಮ್ಮ ಜೀವನದಲ್ಲಿ ಹಣ, ಯಶಸ್ಸು ಮತ್ತು ಗೌರವ ಪ್ರವೇಶ ಮಾಡುವ ಕ್ಷಣವಾಗಿರುತ್ತೆ. ಆದರೆ ಸ್ನೇಹಿತರೆ, ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ನೀವು ಅದನ್ನು ಗುರುತಿಸಲು ಸಿದ್ಧರಾಗಿರಬೇಕಾಗುತ್ತೆ. ನೀವು ಈಗಾಗಲೇ ಗಮನಿಸಿದ್ದೀರಾ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೊನೆ ಕ್ಷಣದಲ್ಲಿ ಹಾಳಾಗುತ್ತೆ. ನೀವು ಎಷ್ಟು ಶ್ರಮ ಪಟ್ಟರೂ ಕೂಡ ಫಲ ಅನ್ನೋದು ಸಿಗೋದಿಲ್ಲ. ನೀವು ನಂಬಿದವರು ನಿಮ್ಮನ್ನು ಮೋಸ ಮಾಡಿದ್ದಾರೆ. ಇದು ಯಾದೃಚ್ಛಿಕವಲ್ಲ. ನಿಮ್ಮ ಸುತ್ತಲೂ ಕೆಲವು ಕೆಟ್ಟ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಕೆಲವು ಜನರು ನಿಮ್ಮ ಪ್ರಗತಿಯನ್ನು ಸಹಿಸೋದಿಲ್ಲ. ಅವರು ನಿಮ್ಮ ಮೇಲೆ ನೇರವಾಗಿ ದಾಳಿ ಮಾಡೋದಿಲ್ಲ, ಆದರೆ ಹಿಂದೆ ನಿಂತು ನಿಮ್ಮ ದಾರಿಯನ್ನು ತಡಿತಾರೆ. ಮೇಷರಾಶಿಯವರೇ, ಈಗ ಸಮಯ ಬಂದಿದೆ. ನೀವು ಎಚ್ಚರಿಕೆಯಿಂದ ಇರಬೇಕು. ನಾನು ನಿಮಗೆ 3 ಮುಖ್ಯ ಸಂಕೇತಗಳನ್ನು ಹೇಳ್ತೇನೆ. ಇವು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ನೀವು ಜಾಗರೂಕರಾಗಿರಬೇಕಾಗುತ್ತೆ. ಮೊದಲ ಸಂಕೇತ, ನೀವು ಏನಾದರೂ ಒಳ್ಳೆ ಕೆಲಸ ಆರಂಭಿಸಿದಾಗ ಹಠಾತ್ ಅಡಚಣೆಗಳು ಅನ್ನೋದು ಬರುತ್ತೆ. ಕೆಲಸ ಅರ್ಧದಲ್ಲಿ ನಿಂತು ಹೋಗುತ್ತೆ. ಎರಡನೇ ಸಂಕೇತ, ನೀವು ಕೆಲವರನ್ನು ನೋಡಿದಾಗ ಮನಸ್ಸಿನಲ್ಲಿ ಅಸಹಜ ಭಾವನೆ ಉಂಟಾಗುತ್ತೆ, ಆದರೆ ಕಾರಣ ಗೊತ್ತಾಗೋದಿಲ್ಲ. ಮೂರನೇ ಸಂಕೇತ, ನೀವು ರಾತ್ರಿ ಕನಸಲ್ಲಿ ಕತ್ತಲೆ ಸ್ಥಳಗಳು, ಹಾವುಗಳು ಅಥವಾ ನೀರಿನ ದೃಶ್ಯಗಳನ್ನು ನೋಡ್ತೀರಾ. ಈ 3 ಸಂಕೇತಗಳಲ್ಲಿ 2 ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ ಎಂಬುದು ಸ್ಪಷ್ಟ. ಆದರೆ ಭಯ ಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಈಗ ದೇವರ ಕೃಪೆ ನಿಮ್ಮ ಕಡೆ ಬಂದಿದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಪ್ರವೇಶ ಮಾಡ್ತಾ ಇದೆ. ಅದು ಒಂದು ಹಾವು ರೂಪದಲ್ಲಿರ್ಬೋದು, ಆದರೆ ಅದು ಸಾಮಾನ್ಯವಲ್ಲ. ಅದು ದೈವಿಕ ಸಂಕೇತವಾಗಿರುತ್ತೆ. ಅದನ್ನು ನೀವು ಗೌರವದಿಂದ ಸ್ವೀಕರಿಸಬೇಕಾಗುತ್ತೆ. ಅದಕ್ಕೆ ಹಾನಿ ಮಾಡೋದಕ್ಕೆ ಹೋಗಬಾರ್ದು. ಅದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಶಾಂತಿ ತರೋದಕ್ಕೆ ಬರ್ತಾ ಇದೆ. ಮೇಷರಾಶಿಯವರೇ, ನೀವು ಈಗ ಒಂದು ದೊಡ್ಡ ಬದಲಾವಣೆಯ ಅಂಚಿನಲ್ಲಿ ನಿಂತಿದ್ದೀರಿ. ನಿಮ್ಮ ಶತ್ರುಗಳು ಇಷ್ಟು ದಿನ ನಿಮ್ಮನ್ನು ತಡೆಯಲು ಪ್ರಯತ್ನಿಸಿದರು, ಆದರೆ ಈಗ ಅವರ ಶಕ್ತಿ ಕುಸಿತಾ ಇದೆ. ಶನಿ ಮತ್ತು ಮಂಗಳ ಗ್ರಹಗಳ ಪ್ರಭಾವ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸಿನ ದಾರಿಗಳು ತೆರೆದುಕೊಳ್ತಾ ಇದೆ. ಈಗ ನಾನು ನಿಮಗೆ ಒಂದು ಶಕ್ತಿಶಾಲಿ ಪರಿಹಾರವನ್ನು ಹೇಳ್ತೇನೆ. ಇದನ್ನು ಸರಿಯಾಗಿ ಮಾಡಿದರೆ ನಿಮ್ಮ ಜೀವನನೇ ಬದಲಾಗುತ್ತೆ. ಮುಂದಿನ 7 ದಿನಗಳಲ್ಲಿ ಬುಧವಾರ ಮತ್ತು ಶನಿವಾರ ಈ ಪರಿಹಾರವನ್ನು ಮಾಡಿ. ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಲಿ, ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಬೆಳಗಿಸಿ, ಅರಿಶಿಣದಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಬೆನ್ನ ಹಿಂದೆ ಬಿಟ್ಬಿಡಿ. ಹಿಂದಿರುಗಿ ನೋಡಬೇಡಿ. ನೇರವಾಗಿ ಮನೆಗೆ ಬನ್ನಿ ಮತ್ತು ಯಾರಿಗೂ ಈ ವಿಷಯ ಹೇಳೋದಕ್ಕೆ ಹೋಗಬೇಡಿ. ಈ ಸರಳ ಪರಿಹಾರ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಲಿದೆ. ಹಣ ನಿಮ್ಮ ಕಡೆ ಹರಿದು ಬರುತ್ತೆ. ನೀವು ಮುಟ್ಟಿದ ಪ್ರತಿಯೊಂದು ಕೆಲಸ ಯಶಸ್ವಿಯಾಗುತ್ತೆ. ಮೇಷರಾಶಿಯವರೇ, ನಿಮ್ಮ ದುಃಖಗಳ ಕಾಲ ಮುಗಿದಿದೆ. ಈಗ ನಿಮ್ಮ ವಿಜಯದ ಕಾಲ ಆರಂಭವಾಗಿದೆ. ನೀವು ಇದುವರೆಗೆ ಕಣ್ಣೀರು ಹಾಕಿದ್ದೀರಾ? ಈಗ ನೀವು ನಗುವ ಸಮಯ ಬಂದಿದೆ. ನಿಮ್ಮ ಭಾಗ್ಯ ಈಗ ಎಚ್ಚರಗೊಂಡಿದೆ. ಅದನ್ನು ಸ್ವೀಕರಿಸಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.